ಹಲೋ ಸ್ನೇಹಿತರೆ, ಇಂದು ನಾವು ಈ ವಿಡಿಯೋವಿನಲ್ಲಿ ದೃಷ್ಟಾಂತಾಲಂಕಾರ ಎಂದರೇನು ಮತ್ತು ಉದಾಹರಣೆಗಳನ್ನು ತಿಳಿಯೋಣ. ದೃಷ್ಟಾಂತಾಲಂಕಾರ ಉಪಮಾನ ಉಪಮೇಯಗಳಾದ ಎರಡು ಬೇರೆ ಬೇರೆ ವಾಕ್ಯಗಳ ಅರ್ಥ ಪರಸ್ಪರ ಒಂದಕ್ಕೊಂದು ಬಿಂಬ ಪ್ರತಿಬಿಂಬ ಭಾವದಂತೆ ತೋರುತ್ತಿದ್ದರೆ ಅದು ದೃಷ್ಟಾಂತಾಲಂಕಾರ. ಉದಾಹರಣೆಗೆ, ದುಷ್ಟನು ವಿದ್ಯಾವಂತನಾಗಿದ್ದರೂ ತಿಳಿದವರು ಆತನ ಸಹವಾಸವನ್ನು ಬಿಡಬೇಕು. ಸರ್ಪವು ತಲೆಯಲ್ಲಿ ಮಣಿಯನ್ನು ಧರಿಸಿದ್ದರೂ ಅದರ ದೂರ ಇರುವುದು ಜಾಣತನವಲ್ಲವೇ? ಈ ಅಲಂಕಾರ ವಾಕ್ಯಗಳಲ್ಲಿ ದುಷ್ಟನು ವಿದ್ಯಾವಂತನಾಗಿದ್ದರೂ ಅವನ ಸಹವಾಸ ಕೆಟ್ಟದ್ದು, ಹಾವಿನ ತಲೆಯಲ್ಲಿ ಮಣಿಯಿದ್ದರೂ ಅದು ಕೆಟ್ಟದ್ದು, ಎರಡರಿಂದಲೂ ಅಪಾಯ ತಪ್ಪಿದ್ದಲ್ಲ ಎಂದು ಹೇಳಲಾಗಿದೆ. ಇಲ್ಲಿ ಉಪಮೇಯ ದುಷ್ಟ ವಿದ್ಯಾವಂತನ ಸಹವಾಸ, ಉಪಮಾನ ತಲೆಯಲ್ಲಿ ಮಣಿಯಿರುವ ಹಾವಿನ ಸಹವಾಸ. ಸಮನ್ವಯ ಉಪಮಾನ ಮತ್ತು ಉಪಮೇಯ ಇವೆರಡರಲ್ಲೂ ಒಂದೇ ಅರ್ಥವನ್ನು ಪ್ರತಿಪಾದಿಸುತ್ತಿದ್ದು ಪರಸ್ಪರ ಬಿಂಬ ಪ್ರತಿಬಿಂಬದ ಸಂಬಂಧವಿದೆ. ಆದ್ದರಿಂದ ಇದು ದೃಷ್ಟಾಂತಾಲಂಕಾರ. 2. ನಿಂದಿಸುವರ್ ದುರ್ಜನರ್ ಬೊಂದು ಭಯಂ ಬೆತ್ತು ಸುಕವಿ ರಚಿಸನೆ ಕೃತಿಯಂ ಮಂದೇಹರ ಭಯಂದಿಂದರ ವಿಂದಸಕಂ ನಿಜಮಯೂಖನಂ ಪ್ರಸರಿಸನೆ. ಇದರ ಅರ್ಥ, ದುರ್ಜನರು ನಿಂದಿಸುತ್ತಾರೆ ಎಂಬ ಹೆದರಿಕೆಯಿಂದ ಒಳ್ಳೆಯ ಕವಿಯಾದವನು ಕೃತಿಯನ್ನು ರಚಿಸುವುದಿಲ್ಲವೇ? ಅಂದರೆ ರಚಿಸಿಯೇ ರಚಿಸುತ್ತಾನೆ. ಕತ್ತಲೆಯ ಭಯದಿಂದ ಸೂರ್ಯನು ತನ್ನ ಕಿರಣಗಳನ್ನು ಪ್ರಸರಿಸುವುದಿಲ್ಲವೇ? ಅಂದರೆ ಪ್ರಸರಿಸಿಯೇ ಪ್ರಸರಿಸುತ್ತಾನೆ ಎಂದರ್ಥ. ಇಲ್ಲಿ ಉಪಮೇಯ ದುರ್ಜನರ ನಿಂದೆಗೆ ಭಯಪಡದೆ ಸುಕವಿ ಕಾವ್ಯ ರಚಿಸುತ್ತಾನೆ. ಉಪಮಾನ ಕತ್ತಲೆಯ ಭಯದಿಂದ ಸೂರ್ಯ ಸುಮ್ಮನಿರದೆ ತನ್ನ ಕಿರಣಗಳನ್ನು ಪ್ರಸರಿಸುತ್ತಾನೆ. ಸಮನ್ವಯ ಇಲ್ಲಿ ಉಪಮೇಯ ವಾಕ್ಯ ಮತ್ತು ಉಪಮಾನ ವಾಕ್ಯಕ್ಕೂ ಪರಸ್ಪರ ಅರ್ಥ ಸಾದೃಶ್ಯವಿದೆ. ಇವೆರಡರ ನಡುವೆ ಬಿಂಬ ಪ್ರತಿಬಿಂಬ ಭಾವ ತೋರುವುದರಿಂದ ಇದು ದೃಷ್ಟಾಂತಾಲಂಕಾರ. 3. ಊರು ಉಪಕಾರ ಅರಿಯದು, ಹೆಣ ಶೃಂಗಾರ ಅರಿಯದು. ಊರಿಗೆ ನಾವು ಎಷ್ಟೇ ಉಪಕಾರ ಮಾಡಿದರೂ ಅದು ಅರಿಯುವುದಿಲ್ಲ. ಹೆಣಕ್ಕೆ ಎಷ್ಟೇ ನಾವು ಶೃಂಗಾರವನ್ನು ಮಾಡಿದರೂ ಅದು ಅರಿಯುವುದಿಲ್ಲ ಎಂದರ್ಥ. ಇಲ್ಲಿ ಉಪಮೇಯ ಉಪಕಾರವರಿಯದ ಊರು, ಉಪಮಾನ ಶೃಂಗಾರವರಿಯದ ಹೆಣ. ಸಮನ್ವಯ ಉಪಮೇಯ ಅಂದರೆ ಉಪಕಾರವರಿಯದ ಊರು, ಉಪಮಾನ ಅಂದರೆ ಶೃಂಗಾರವರಿಯದ ಹೆಣ. ಇವೆರಡರಲ್ಲೂ ಬಿಂಬ ಪ್ರತಿಬಿಂಬ ಭಾವ ತೋರುವುದರಿಂದ ಇದು ದೃಷ್ಟಾಂತಾಲಂಕಾರ. 4. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇಲ್ಲಿ ಮಾತು ಚೆನ್ನಾಗಿ ಬಲ್ಲವನಿಗೆ ಜಗಳವೇ ನಡೆಯುವುದಿಲ್ಲ, ಊಟವರಿತವನಿಗೆ ರೋಗವೇ ಬರುವುದಿಲ್ಲ. ಉಪಮೇಯ ಮಾತು ಬಲ್ಲವರಿಗೆ ಜಗಳವಿಲ್ಲ, ಉಪಮಾನ ಊಟ ಬಲ್ಲವನಿಗೆ ರೋಗವಿಲ್ಲ. ಸಮನ್ವಯ ಉಪಮೇಯವಾದ ಮಾತು ಬಲ್ಲವರಿಗೆ ಜಗಳವಿಲ್ಲ, ಉಪಮಾನವಾದ ಊಟ ಬಲ್ಲವರಿಗೆ ರೋಗವಿಲ್ಲ. ಈ ಎರಡೂ ವಾಕ್ಯಗಳು ಬಿಂಬ ಪ್ರತಿಬಿಂಬ ಭಾವ ತೋರುವುದರಿಂದ ಇದು ದೃಷ್ಟಾಂತಾಲಂಕಾರ. 5. ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ಬಂಧುವಿಲ್ಲ. ಉಪ್ಪು ಇಲ್ಲದೆ ರುಚಿಯೇ ನಾವು ಅರಿಯುವುದಿಲ್ಲ. ತಾಯಿಗಿಂತ ನಮಗೆ ದೇವರೂ ಇಲ್ಲ, ಬಂಧುವೂ ಇಲ್ಲ. ಇಲ್ಲಿ ಉಪಮೇಯ ಉಪ್ಪಿಗಿಂತ ರುಚಿಯಿಲ್ಲ, ಉಪಮಾನ
ತಾಯಿಗಿಂತ ಬಂಧುವಿಲ್ಲ. ಸಮನ್ವಯ ಉಪಮೇಯವಾದ ಉಪ್ಪಿಗಿಂತ ರುಚಿಯಿಲ್ಲ, ಉಪಮಾನವಾದ ತಾಯಿಗಿಂತ ಬಂಧುವಿಲ್ಲ. ಈ ಎರಡೂ ವಾಕ್ಯಗಳಿಗೆ ಬಿಂಬ ಪ್ರತಿಬಿಂಬ ಭಾವ ತೋರುವುದರಿಂದ ಇದು ದೃಷ್ಟಾಂತಾಲಂಕಾರ. 6. ಹಾಡುತ್ತಾ ಹಾಡುತ್ತಾ ರಾಗ, ನರಳುತ್ತಾ ನರಳುತ್ತಾ ರೋಗ. ಇಲ್ಲಿ ಉಪಮೇಯ ಹಾಡುತ್ತಾ ಹಾಡುತ್ತಾ ರಾಗ, ಉಪಮಾನ ನರಳುತ್ತಾ ನರಳುತ್ತಾ ರೋಗ. ಸಮನ್ವಯ ಉಪಮೇಯವಾದ ಹಾಡುತ್ತಾ ಹಾಡುತ್ತಾ ರಾಗ ಮತ್ತು ಉಪಮಾನವಾದ ನರಳುತ್ತಾ ನರಳುತ್ತಾ ರೋಗ. ಈ ವಾಕ್ಯಗಳಿಗೆ ಬಿಂಬ ಪ್ರತಿಬಿಂಬ ಭಾವ ತೋರುವುದರಿಂದ ಇದು ದೃಷ್ಟಾಂತಾಲಂಕಾರ. 7. ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತು. ಇಲ್ಲಿ ಉಪಮೇಯ ಮಾತು ಮನೆ ಕೆಡಿಸಿತು, ಉಪಮಾನ ತೂತು ಒಲೆ ಕೆಡಿಸಿತು. ಸಮನ್ವಯ ಮಾತು ಒಲೆ ಕೆಡಿಸಿತು ಮತ್ತು ತೂತು ಒಲೆ ಕೆಡಿಸಿತು. ಈ ಎರಡೂ ವಾಕ್ಯಗಳಿಗೆ ಬಿಂಬ ಪ್ರತಿಬಿಂಬ ಭಾವ ತೋರುತ್ತಿದೆ. ಆದ್ದರಿಂದ ಇದು ದೃಷ್ಟಾಂತಾಲಂಕಾರ. 8. ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಇಲ್ಲಿ ಉಪಮೇಯ ಅಟ್ಟ ಮೇಲೆ ಒಲೆ ಉರಿಯುವುದು, ಉಪಮಾನ ಕೆಟ್ಟ ಮೇಲೆ ಬುದ್ಧಿ ಬರುವುದು. ಸಮನ್ವಯ ಉಪಮೇಯವಾದ ಅಟ್ಟ ಮೇಲೆ ಒಲೆ ಉರಿಯುವುದು, ಉಪಮಾನವಾದ ಕೆಟ್ಟ ಮೇಲೆ ಬುದ್ಧಿ ಬರುವುದು. ಈ ಎರಡೂ ವಾಕ್ಯಗಳು ಬಿಂಬ ಪ್ರತಿಬಿಂಬ ತೋರುವುದರಿಂದ ಇದು ದೃಷ್ಟಾಂತಾಲಂಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.